ಡಿಯರ್ ಫ್ರೆಂಡ್, ಕರ್ನಾಟಕ ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2024-25ನೇ ಸಾಲಿನ ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಬಸವ ಬೆಳಕು 2024-25ನೇ ಸಾಲಿನಲ್ಲಿ ಈ ಅರ್ಜಿಯನ್ನು ಯಾವ್ಯಾವ ಕೋರ್ಸ್ ಪಡೆದಿರೋರು ಹಾಕಬಹುದು ಅನ್ನೋದನ್ನು ನೋಡೋಣ. ಫ್ರೆಂಡ್, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅವ್ರು ಹಾಕ್ಬೋದು. ವಿಶ್ವಕರ್ಮ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಸಹ ಇದರಲ್ಲಿ ಹಾಕ್ಬೋದು. ಮತ್ತು ಕರ್ನಾಟಕದ ಅಲೆಮಾರಿ ಜನಾಂಗದವರು ಸಹ ಈ ಯೋಜನೆ ಪಡ್ಕೊಳ್ಬೋದು. ಕರ್ನಾಟಕ ಸವಿತಾ ಸಮಾಜದ ಮಕ್ಕಳು ಸಹ ಹಾಕ್ಬೋದು. ವೀರಶೈವ ಲಿಂಗಾಯತ ಕಮ್ಯುನಿಟಿಯರು ಸಹ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಕರ್ನಾಟಕ ಮರಾಠ ಕಮ್ಯುನಿಟೀಸ್ ಅವರು ಸಹ ಅರ್ಜಿಯನ್ನು ಹಾಕ್ಬೋದು. ಈ ಕೆಲವೊಂದು ಡೆವಲಪ್ಮೆಂಟ್ಸ್ಗಳನ್ನು ವಿಭಾಗ ಮಾಡಿದ್ದಾರೆ. ಯಾವ ರೀತಿ ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್. ಮೊದಲಿಗೆ ನಾವು ಸೇವಾ ಸಿಂಧಿಗೆ ಹೋಗಿ ಲೋನ್ ಅಂತ ಟೈಪ್ ಮಾಡಿ ಅಲ್ಲಿ ಅರಿವು ಶೈಕ್ಷಣಿಕ ಸಾಲ ಅಂತ ಬರುತ್ತೆ ಫ್ರೆಂಡ್ಸ್. ಅದನ್ನು ಕ್ಲಿಕ್ ಮಾಡಿ ನೀವು ಅದರಲ್ಲಿ ಮೊದಲಿಗೆ ನಿಗಮವನ್ನು ಆಯ್ಕೆ ಮಾಡಬೇಕು. ಅಂದರೆ ನಿಮ್ಮ ಜಾತಿ, ನಿಮ್ಮ ಕ್ಯಾಸ್ಟ್ ಇದೆಯಲ್ಲ, ನಿಮ್ಮ ನಿಗಮಕ್ಕೆ ಬರುತ್ತದೆ. ಡಿ ದೇವರಾಜ ಅರಸು ಇದ್ದರೆ ಡಿ ದೇವರಾಜ ಅರಸು, ವೀರಶೈವ ಲಿಂಗಾಯತ ಇದ್ದರೆ ವೀರಶೈವ ಲಿಂಗಾಯತ. ಅದನ್ನು ಹಾಕಿದ ನಂತರ ಫೈನಾನ್ಷಿಯಲ್ ಇಯರ್ ಇದೆ ಪಕ್ಕದಲ್ಲಿ, ಆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಫೈನಾನ್ಷಿಯಲ್ 2024-25 ಆಧಾರ್ ಕಾರ್ಡ್ನಲ್ಲಿರುವಂತೆ ಆಧಾರ್ ಅಥೆಂಟಿಕೇಷನನ್ನು ಮಾಡಬೇಕು. ಆಧಾರ್ ಟೈಪ್ ಮಾಡಿದ ಮೇಲೆ ಗೆಟ್ ಡೀಟೇಲ್ಸನ್ನು ಕೊಡಬೇಕು. ಅಲ್ಲಿ ಕೊಟ್ಟ ನಂತರ ಆಧಾರ್ನಲ್ಲಿರುವಂತೆ ಹೆಸರು, ತಂದೆ ತಾಯಿ ಹೆಸರು ಮತ್ತು ವಯಸ್ಸು ಎಲ್ಲ ಅದು ಆಟೋ ಫಿಲ್ ಆಗುತ್ತೆ ಫ್ರೆಂಡ್ಸ್. ನಂತರ ನಿಮ್ಮ ಧರ್ಮವನ್ನು ಆಯ್ಕೆ ಮಾಡಿಕೊಂಡು APL BPL ಅನ್ನೋದನ್ನು ನೀವು ಆಯ್ಕೆ ಮಾಡಿ. ನಂತರ ಪಡಿತರ ಚೀಟಿಯ ಸಂಖ್ಯೆಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆ ನೋಡಿ, ಜಾತಿ ಪ್ರಮಾಣ ಪತ್ರದಲ್ಲಿ RD ಸಂಖ್ಯೆಯನ್ನು ಎಂಟ್ರಿ ಮಾಡಿದರೆ ಇಲ್ಲಿ ನೀವು ಯಾವ ಕ್ಯಾಸ್ಟ್ ಅನ್ನೋದನ್ನು ಇಲ್ಲಿ ಆಟೋ ಫಿಲ್ ಆಗುತ್ತೆ. ನಂತರ ಆದಾಯಕ್ಕೆ ಸಂಬಂಧಪಟ್ಟಂತೆ RD ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ UG CET ಅಂದರೆ ಇಂಜಿನಿಯರಿಂಗು ಮತ್ತು ಇಂಜಿನಿಯರಿಂಗ್ ಮಾಡ್ತಿರ್ತಕ್ಕಂಥವ್ರು, ಡಿಪ್ಲೊಮೊ ಮಾಡ್ತಕ್ಕಂಥವ್ರು, ಇಂಜಿನಿಯರಿಂಗ್ ಡಿಪ್ಲೊಮೊ ಮತ್ತು MTech ಮಾಡ್ತಕ್ಕಂಥವ್ರು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ಕೋರ್ಸಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಎಂಟ್ರಿಯನ್ನು ಮಾಡಬೇಕು. ಹ್ಯಾಂಡಿಕ್ಯಾಪ್ಟ್ ಹೌದೋ ಅಲ್ವೋ ಅನ್ನೋದನ್ನು ಎಂಟ್ರಿ ಮಾಡಿ ನಂತರ ನೀವು ಹಿಂದಿನ ವರ್ಷದಲ್ಲಿ ಏನು ಪಾಸ್ ಆಗಿದೆಯೋ ಇಲ್ವೋ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಅಂದರೆ ಹಿಂದಿನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವೆ ಅದನ್ನು ಹಾಕ್ಬಿಟ್ಟು ಸ್ಥಳೀಯ ವಿಳಾಸ ಯಾವ ಡಿಸ್ಟಿಕ್ಕು ಅನ್ನೋದನ್ನು ಹಾಕಿ. ನೀವು ಡಿಸ್ಟಿಕ್ಕು, ತಾಲೂಕು, ನಿಮ್ಮ ಊರು ಇಲ್ಲಿ ಎಂಟ್ರಿಯನ್ನು ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಇಲ್ಲಿ ಆನ್ಲೈನ್ ಹೆಸರನ್ನೆಲ್ಲ ಟೈಪ್ ಮಾಡಿ ಅಗ್ರೀಡ್ ಕೊಟ್ಟು ಸಬ್ಮಿಟ್ ಬಟನನ್ನು ಒತ್ತಿ ಫ್ರೆಂಡ್ಸ್. ಒತ್ತಿ ನಂತರ ನಿಮ್ಮ ಶೈಕ್ಷಣಿಕ ವಿಳಾಸಕ್ಕೆ ಶೈಕ್ಷಣಿಕ ಇತಿಹಾಸಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಇರುತ್ತೆ, ಅಪ್ಲೋಡ್ ಮಾಡಿ. ಇದೇ ರೀತಿ ಹೊಸ ಮಾಹಿತಿಗಾಗಿ ಸಂಪರ್ಕಿಸಿ.